ದೇಶ ಕಾಯುವ ಸೈನಿಕರು ಸಮವಸ್ತ್ರವನ್ನು ಧರಿಸಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದಾ? ಇನ್ನು ಸೈನಿಕ ಜಾತ್ಯತೀತ ತತ್ವಕ್ಕೆ ಅದು ಧಕ್ಕೆಯಾಗೋದಿಲ್ವಾ? ಇಲ್ಲಿ ಆ ತರಹದ್ದೇ ಒಂದು ಘಟನೆ ನಡೆದಿದೆ. ಬಾಬಾ ಬಾಗೇಶ್ವರ ಕಾರ್ಯಕ್ರಮದಲ್ಲಿ ಸೈನಿಕರು ಸಮವಸ್ತ್ರ ಧರಿಸಿಕೊಂಡೇ ಭಾಗಿಯಾಗಿದ್ರು. ಈಗ ಅದು ವಿವಾದವಾಗಿದೆ. ವಿವಾದ ಆಯಿತು. ಬಾಬಾ ಕಾರ್ಯಕ್ರಮ, ಸೈನ್ಯದ ವಸ್ತ್ರವನ್ನು ಧರಿಸಿ ಕಾರ್ಯಕ್ರಮದಲ್ಲಿ ಭಾಗಿ. ಬಾಬಾ ಬಾಗೇಶ್ವರ ಕಾರ್ಯಕ್ರಮದಲ್ಲಿ ಸೈನಿಕರು ಭಾಗಿಯಾಗಿದ್ರು. ವಿವಾದ ಆಯಿತು. ಬಾಬಾ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಆ ಬಾಬಾನ ಅಕ್ಕಪಕ್ಕ ನಿಂತ್ಕೊಂಡು ಸಮವಸ್ತ್ರ ಧರಿಸಿ ಫೋಟೋಗೆ ಪೋಸ್ ಕೊಟ್ಟಿದ್ದು ಈಗ ವಿವಾದಕ್ಕೆ ಕಾರಣ ಆಗಿದೆ. ಜೊತೆಗೆ ನಿವೃತ್ತ ಸೈನಿಕರಲ್ಲಿ ಆತಂಕ ಶುರುವಾಗಿದೆ. ನಿವೃತ್ತ ಸೈನಿಕರಲ್ಲಿ ಆತಂಕ. ಸಮವಸ್ತ್ರ ಧರಿಸಿ ಕಾರ್ಯಕ್ರಮದಲ್ಲಿ ಭಾಗಿ. ರಾಜಸ್ಥಾನದ ಕೋಟಾದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮ ಅದು. ಸಮವಸ್ತ್ರ ಧರಿಸಿದ ಭಾರತೀಯ ಸಿಬ್ಬಂದಿ ಭಾಗಿ. ಸೇನೆಯ ಜಾತ್ಯತೀತ ತತ್ವಕ್ಕೆ ಇದು ಧಕ್ಕೆ ಎಂದು ವ್ಯಾಪಕ ಆಕ್ರೋಶ. ವಿವಾದ ಆಗಿದೆ. ಬಾಬಾರ ಕಾರ್ಯಕ್ರಮ, ರಾಜಸ್ಥಾನದಲ್ಲಿ ನಡೆದಿದ್ದ ಕಾರ್ಯಕ್ರಮ ಅದು. ಚಂಡೀಗಢದಲ್ಲಿ ಗಣರಾಜ್ಯೋತ್ಸವದ ಕೆಲವೇ ದಿನಗಳ ಮುನ್ನ ರಾಜಸ್ಥಾನದ ಕೋಟಾದಲ್ಲಿ ನಡೆದಂತಹ ಧಾರ್ಮಿಕ ಕಾರ್ಯಕ್ರಮ. ಅದರ ಫೋಟೋವನ್ನು ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಈ ಕಾರ್ಯಕ್ರಮದಲ್ಲಿ ಸಮವಸ್ತ್ರ ಧರಿಸಿದ ಭಾರತೀಯ ಸೇನಾ ಸಿಬ್ಬಂದಿ ಭಾಗವಹಿಸಿರುವ ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೆ ಪರವಿರೋಧ ಚರ್ಚೆಗೂ ಕೂಡ ಕಾರಣವಾಗಿದೆ. ಇನ್ನು ಈ ಸೇನಾ ವಲಯಗಳಲ್ಲಿ ಗಂಭೀರ ಆತಂಕ ಮತ್ತು ಚರ್ಚೆಗೆ ಕಾರಣವಾಗಿದೆ. ಸ್ವಯಂ ಘೋಷಿತ ಹಿಂದೂ ದೇವಮಾನವ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಬಾಬಾ ಬಾಗೇಶ್ವರ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ವ್ಯಕ್ತಿಯ ಕಾರ್ಯಕ್ರಮದ ದೃಶ್ಯಗಳು ವೈರಲ್ ಆಗಿದೆ. ಈ ಕಾರ್ಯಕ್ರಮಕ್ಕೆ ಸೇನೆಯ ಯಾವುದೇ ಅಧಿಕೃತ ಅನುಮತಿ ಇರಲಿಲ್ಲ ಎಂದು ತಿಳಿದು ಬಂದಿದೆ. ಸ್ಥಳೀಯ ಕೆಲವರ ವರದಿಯ ಪ್ರಕಾರ ಕೋಟಾದಲ್ಲಿ ನಿಯೋಜಿತವಾಗಿರುವಂತಹ 14 ಸಿಖ್ ಘಟಕದ ಸೈನಿಕರು ಈ ಧಾರ್ಮಿಕ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಈಗ ವಿವಾದ ಆಗಿರುವ ಈ ಫೋಟೋ 2 ಕಾರಣಗಳಿಂದ ವಿವಾದಕ್ಕೀಡಾಗಿದೆ. ಒಂದು, ಈ ಬಾಬಾ ಬಾಗೇಶ್ವರ್ ಇವರ ವಿರುದ್ಧ ಅನೇಕ ಆರೋಪಗಳಿದ್ದಾವೆ. ಸ್ವಯಂ ಘೋಷಿತ ಹಿಂದೂ ಬಾಬಾ ಅಥವಾ ಕೆಲವೊಂದು ಪ್ರವೋಕ್ ಹೇಟ್ ಸ್ಪೀಚ್ ಮಾಡುವಂತಹದ್ದು, ಹೀಗೆ ಅನೇಕ ವಿವಾದಗಳು ಇವರ ಮೇಲಿರೋದ್ರಿಂದಾಗಿ ಇವರು ಆಯೋಜನೆ ಮಾಡಿದ್ದ ಈ ಕಾರ್ಯಕ್ರಮದಲ್ಲಿ ದೇಶ ಕಾಯುವಂತಹ ಸೈನಿಕರು, ಅದು ಯಾರೇ ಆಗಿರಲಿ, ಅದು ಮುಸ್ಲಿಂ ಕಾರ್ಯಕ್ರಮ ಆಗಿರಲಿ, ಕ್ರೈಸ್ತರ ಕಾರ್ಯಕ್ರಮ ಆಗಿರಲಿ, ಯಾವುದೇ ಕಾರ್ಯಕ್ರಮ ಆಗಿರಲಿ, ಇದು ಸೈನಿಕ ಪಡೆಯಲ್ಲಿರುವಂತಹ ಜಾತ್ಯತೀತ ತತ್ವಕ್ಕೆ ಧಕ್ಕೆ ತರುತ್ತೆ. ಯಾವುದೇ ತರಹದ ಕಾರ್ಯಕ್ರಮದಲ್ಲಿ ಆಗೋ ಆಗಿಲ್ಲ. ಅದು ಕೂಡ ಸಮವಸ್ತ್ರವನ್ನು ಧರಿಸಿ, ಸೈನ್ಯದ ವಸ್ತ್ರ ಧರಿಸಿ ಕಾರ್ಯಕ್ರಮದಲ್ಲಿ ಭಾಗಿ. ಈಗ ವಿವಾದ, ಸೇನೆಯ ಜಾತ್ಯತೀತ ತತ್ವಕ್ಕೆ ಧಕ್ಕೆ ಎಂದು ಪರವಿರೋಧ ಚರ್ಚೆ. ನಿವೃತ್ತ ಸೈನಿಕರಲ್ಲೂ ಕೂಡ ಆತಂಕ. ರಾಜಸ್ಥಾನದ ಕೋಟಾದಲ್ಲಿ ನಡೆದಂತಹ ಧಾರ್ಮಿಕ ಕಾರ್ಯಕ್ರಮ ಇದು. ಸಮವಸ್ತ್ರ ಧರಿಸಿದ ಭಾರತೀಯ ಸಿಬ್ಬಂದಿ, ಈಗ ಒಂದಷ್ಟು ಅವರ ವಿರುದ್ಧ ಕ್ರಮ ಆಗೋ ಸಾಧ್ಯತೆಗಳಿದ್ದಾವೆ ಎಂದು ಹೇಳಲಾಗುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.